ಕರ್ನಾಟಕ ರಾಜ್ಯದಲ್ಲಿ ನಾನು ತಿಳಿದರ ಮಟ್ಟಿಗೆ ಇವತ್ತು ನಿಂತಿರ್ತಕ್ಕಂಥ ಬಹುತೇಕ ನೀರಾವರಿ ಯೋಜನೆಗಳು ಈ ಅರಣ್ಯ ಇಲಾಖೆಯವರ ಅವರು ಅದನ್ನು ಏನು ಹೇಳಬೇಕೋ ಪದ ಉಪಯೋಗಿಸ್ಬೇಕೋ ಗೊತ್ತಿಲ್ಲ. ಅಲ್ಲಿ ಏನೂ ಇಲ್ಲ, ಅಂಗುರ್ಗುತ್ತಿ ಇಲ್ಲ, ಡೀಮ್ಡ್ ಫಾರೆಸ್ಟ್ ಅಂತ ಯಾವುದೋ ಕಾಲದಲ್ಲಿ ಅಳದದ್ದನ್ನು ಈಗ ಬಂದು ಅವರೇ ಆ ಸರ್ವೆ ಮಾಡಬೇಕಾದ್ರೆ ನಾವು ಇದ್ದೋ, ಆ ಸರ್ವೆ ಮಾಡಬೇಕಾದ್ರೆ ಇಲ್ಲಿ ಡೀಮ್ಡ್ ಫಾರೆಸ್ಟ್ ಇಲ್ಲ ಅಂತೇಳಿ ದಾಖಲಾತಿ ಸೈನ್ ಹಾಕಿ ಕೊಟ್ಟಿದ್ದಾರೆ ಫಾರೆಸ್ಟ್ನರ ರೇಂಜ್. ಇದು ನಮ್ದು ಅಲ್ಲ ಭೂಮಿ ಅಂತ. ಈಗ ಯಾರೋ ಡೆಲ್ಲಿಯಿಂದ ಬಂದು ಈ ಭೂಮಿ ನಮ್ಮದು ಅಂತ ಹೇಳಿ ಈ ಭೂಮಿ ನಮ್ಮದು ಅಂತ ತಕರಾರು ಹಾಕಿ ನಿಲ್ಲಿಸಿ ಅದಕ್ಕೆ ಪರಿಹಾರನೂ ಜಮೀನು ಕೊಟ್ಟದ್ದಾಯ್ತು. ಈಗ ಆ ಮಣ್ಣನ್ನು ನೀವು ಬೇರೆ ಕಡೆ ಕೊಡಿರಿ, ಆ ಮಣ್ಣನ್ನು ಹೊಡಿದಲ್ಲೇ ನಾವು ಕೊಡೋದಿಲ್ಲ ಅಂತೇಳಿ ಈ ಅರಣ್ಯ ಇಲಾಖೆಯಿಂದ, ಕೇಂದ್ರ ಸರ್ಕಾರದ ಈ ಅರಣ್ಯ ನೀತಿಯಿಂದ ಅವ್ರು ಮಾಡಿರ್ತಕ್ಕಂಥ ಈ ಅವ್ಯವಸ್ಥೆಯಿಂದ ಇವತ್ತು ಕರ್ನಾಟಕದಲ್ಲಿ ನಮಗೆ 2 ಸಾರಿಯಿಂದ ನೀರು ತುಮಕೂರವರೆಗೂ ಬಂದಿರೋದು. ಆ ಕಾರ್ಯಕ್ರಮ ಉದ್ಘಾಟನೆ ಆದರೂ ಕೂಡ ನೀರು ವಾಣಿ ವಿಲಾಸ ಸಾಗರ ಕಡೆಗೆ ತಿರುಗಿಸಿ ಆ ವ್ಯಾಲ್ಯೂಗೆ ಬಿಡ್ತಾ ಇದ್ದೀವಿ. ನೀರು ಮುಂದೆ ಕರಿತಾ ಇಲ್ಲ. ಅದರಿಂದ ಮುಖ್ಯಮಂತ್ರಿಗಳು ಅನೇಕ ಸಾರಿ ಹೋರಾಟ ಮಾಡಿದ್ದಾರೆ, ಅವ್ರದ್ದೇನು ಇದರಲ್ಲಿ ತಪ್ಪಿಲ್ಲ. ಆದರೆ ತಪ್ಪು ಆಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ, ಅರಣ್ಯ ಮಂತ್ರಿಗಳಿಲ್ಲ. ಅವರು ಪ್ರಯತ್ನ ಪಟ್ಟಿದ್ದಾರೆ, ಅರಣ್ಯ ಮಂತ್ರಿಗಳು. ನಾವು 2 ಸಾರಿ ಹೋಗಿ ಬಂದಿದ್ವಿ ಡೆಲ್ಲಿಗೆ. ಹೋದ್ರೂ ಅಲ್ಲಿ ಯಾರು ರೆಸ್ಪಾನ್ಸ್ನೇ ತಗೊಳೋದಿಲ್ಲ. ಅಲ್ಲಿಡ್ತೀವಿ, ಇಲ್ಲಿಡ್ತೀವಿ, ಆ ಮೀಟಿಂಗ್ ಇಡ್ತೀವಿ, ಈ ಮೀಟಿಂಗ್ ಇಡ್ತೀವಿ ಅಂತೇಳಿ ಅಂತಂದು ಹೇಳಿ ಕಳಿಸ್ತಾರೆ. ಯಾತಕ್ಕೆ ಈ ಧೋರಣೆ? ಅವ್ರು ಕೇಳಿದ ಬದಲಿ ಭೂಮಿ ಕೊಟ್ಟಾಗಿದೆ, ಅವ್ರು ಕೇಳಿದಂತೆ ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ, ಪ್ರತಿಯೊಂದನ್ನು ಮಾಡಿ. ಈಗ ಆಯಿತು, ಆ ಮಣ್ಣನ್ನು ಹೊಡೆಯೋದಕ್ಕೆ ಅನುಮತಿ ಕೊಟ್ಟಾಯ್ತು. ಮಣ್ಣು ಹೊಡೆದು ಬಲ್ಲಿ ಅಂತಾರೆ, ಫಸ್ಟ್ ಮಣ್ಣನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿ ಬಲ್ಲಿ ಅಂತಾರೆ. ಅಷ್ಟು ಭೂಮಿ ಈ ಅರಣ್ಯ ಇಲಾಖೆಯಿಂದ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಯೋಜನೆಗಳಿಗೂ ಭಾಳ ತೊಂದರೆ ಆಗಿದೆ. ಈ ಕರ್ನಾಟಕ ರಾಜ್ಯಕ್ಕೆ ಭಾಳ ತೊಂದರೆ ಇದೆ. ಇದಕ್ಕೆ ಏನಾದರೂ ಮಾಡಿ ಪರಿಹಾರ ಕಂಡಿಡಿದು ಈ ಸಾರಿ ಆದ್ರೂ, ಈ ಜೂನಿಗೆ ಆದ್ರೂ ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಕಡೆ ಹೋಗಿ ನೀರು ಸಮುದ್ರ ಸೇರ್ತಾ ಇದೆ. ಅದು ನಮ್ಮ ಈ ಬರಡು ಭೂಮಿಗೆ ಹರಿಲಿ ಅಂತ ಹೇಳಿ ನಾವು ಎಷ್ಟು ಆಶಾಗೋಪುರವನ್ನು ಇಟ್ಕೊಂಡಿದ್ದೀವಿ. ಅದನ್ನು ಹರಿಸ್ತಕ್ಕಂಥ ಜವಾಬ್ದಾರಿನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಅವ್ರನ್ನೇನು ನಾವು ಮಾತಾಡಂಗಿಲ್ಲ, ಅವರು ಭಾಳ ಸೀರಿಯಸ್ ಮೀಟಿಂಗ್ ಮಾಡಿದ್ದಾರೆ. ಆದರೂ ಮಾಡಿಕೊಡ್ಬೇಕು. ಅದನ್ನು ಈ ಸದನದ ಮುಖಾಂತರ ನಾನು ಗಮನ ಸೆಳೀತಾ ಇದ್ದೀನಿ. ಇದು ಗೊತ್ತಾಗಬೇಕು. ಇದನ್ನ ನಾವು ಮಾತಾಡದೇ ಇದ್ರೆ ಅಲ್ಲಿ ಜನ ನಮ್ಮನ್ನು ತಪ್ಪು ತಿಳ್ಕೊತಾರೆ. ಏನು 2 ವರ್ಷದ ತಕ್ಕ ಏನು ಮಾಡ್ತಾವ್ರಿ ಇವರು? ನೀರು ಎತ್ತಿ 2 ವರ್ಷ ಆಯ್ತು, ದೊಡ್ಡ ಫಂಕ್ಷನ್ ಆಯ್ತು, ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಇದೊಂದು ಬಹಳ ಪ್ರೆಸ್ಟೀಜಿಯಸ್ ಪಾರ್ಟಿ. ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಕೇಳಬೇಕು. ವೆರಿ ಸಿಂಪಲ್. ನೀರು ಕಷ್ಟಪಟ್ಬಿಟ್ಟು ಈ ಯೋಜನೆಗೆ ಭಾಳ ಕಷ್ಟಪಟ್ಟು ಈ ಯೋಜನೆಗೆ ನೀರನ್ನು ಹೊರಗಡೆ ತಂದಿದ್ದೀವಿ. ಸಕಲೇಶ್ ಪೋದವ್ರು ಭಾಳ ಪವರ್ ಇತ್ತು, ಪಾಪ ಅವರೆಲ್ಲ ನಮ್ಮ MLA ಎಲ್ಲ ಭಾಳ ಕೋಪರೇಷನ್ ಕೊಟ್ಟರು. ಎಲ್ಲ ಒಡ್ಡಿದ್ದ ಕಾರಣ ಗೊತ್ತಾಯಿತು. ಗೊತ್ತಾದ ತಕ್ಷಣ ಉಪಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳು ನನ್ನ ಕ್ಷೇತ್ರದಲ್ಲೇ 230 ಎಕರೆ ಜಮೀನನ್ನು ಅವರಿಗೆ ಬದಲಿ ಜಮೀನನ್ನು ಕೊಟ್ಟು ಆ ಒಂದು ಯೋಜನೆಯನ್ನು ಮುಂದಕ್ಕೆ ಪಾಸ್ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯೂ ಕೂಡ ಹೋಯಿತು. 4-5 ಸಾರಿ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಮೀಟಿಂಗನ್ನೆಲ್ಲ ಮಾಡಿದ್ದಾರೆ. ಆದರೆ ಈ ಬದಲಿ ಜಮೀನು ಕೊಟ್ಟಾದಮೇಲೆ ಮತ್ತೊಂದು ತಕರಾರು ತೆಗೆದ್ರು ಈ ಅರಣ್ಯ ಇಲಾಖೆಯವರು. ಏನು? 2 ಕಡೆ ಬಗದಾಕಿರೋ ಮಣ್ಣಿದೆಯಲ್ಲ, ಆ ಮಣ್ಣಿಗೆ ಬದಲಿ ಭೂಮಿ ಕೊಡಿ, ಇದು ನೀವು ನಮ್ಮ ಮಣ್ಣನ್ನು ಭಾಳ ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಮತ್ತೊಂದು ಹಾಕಿರು. ಅವರು ಇಲ್ಲಿಂದ ಡೆಲ್ಲಿ ಭೂ ದೂರ್ ಹೈ ಅಂತ ಹೇಳ್ತಾರಲ್ಲ, ಹಂಗೆ ಈ ನಮ್ಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.